ಆತ್ಮೀಯರೇ, ಇವತ್ತು ಸುಳ್ಯದ ಪೈಚಾರು ಅಂದರೆ ಸುಳ್ಯ ಕಸಬಕ್ಕೆ ಸಂಬಂಧಪಟ್ಟಂಥ ಪೈಚಾರು ಅನ್ನುವಂಥ ಪ್ರದೇಶದಲ್ಲಿ ಬಹಳಷ್ಟು ಅಪೂರ್ವವಾಗಿರುವಂಥ ಒಂದು ದೇವಸ್ಥಾನ ಇವತ್ತು ತಲೆ ಎತ್ತಿ ನಿಲ್ತಾ ಇದೆ. ಸೊ ಇದು ಶ್ರೀ ಮಾರಿಯಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ಅನ್ನುವಂಥದ್ದು ಸುಮಾರು 300 ವರ್ಷಗಳ ಒಂದು ಇತಿಹಾಸವಿರುವಂಥ ದೇವಸ್ಥಾನ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ. ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಈಗಾಗಲೇ ನಡೀತಾ ಇದೆ. ಸೊ ಈಗಾಗಲೇ ಜೀರ್ಣೋದ್ಧಾರ ಕಾರ್ಯಗಳು ಭರದಿಂದ ಸಾಗ್ತಿದ್ದು ಇನ್ನೇನೋ ಕೆಲವೇ ದಿನಗಳಲ್ಲಿ ಇದರ ಒಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕೂಡ ನಡೀಲಿಕ್ಕಿದೆ. ಇದಕ್ಕಿಂತ ಮುಂಚಿತವಾಗಿ ಈಗ ಈ ಪರಿಸರದಲ್ಲಿ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಮುದಾಯದ ಮನೆಗಳು ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿರುವ ಕಾರಣ ಈ ಪರಿಸರದಲ್ಲಿರುವಂಥ ಭಕ್ತಾದಿಗಳು ಸೇರಿಕೊಂಡು ಒಂದು ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಯ ಮೂಲಕ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯ ಈಗಾಗಲೇ ನಡೆದಿದೆ. ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿದ್ದು, ಈ ಹಿಂದೆ ಕಳೆದ ವಾರವಷ್ಟೇ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಶ್ರೀ ಮಾಣಿಲ ಕ್ಷೇತ್ರದ ಸ್ವಾಮೀಜಿಯವರು ಬಂದು ಆಮಂತ್ರಣ ಪತ್ರವನ್ನು ಬಿಡುಗಡೆ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಮೀಜಿಯವರ ಒಂದು ಅಮೃತ ಹಸ್ತದಿಂದ ಇಲ್ಲಿ ಏನು ಅಂತ ಹೇಳಿದರೆ ಹುಂಡಿ ಹಣ ಹಾಕುವಂಥ ಒಂದು ನಿಧಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಸೊ ಅದರ ನಂತರದ ದಿನಗಳಲ್ಲಿ ಇವತ್ತಿನಿಂದ ಅಂದರೆ ಈ ಪರಿಸರದಲ್ಲಿ ಈ ಸಮಿತಿಯವರು ಮತ್ತು ಈ ಸಮುದಾಯದವರು ಸೇರಿಕೊಂಡು ಎಲ್ಲ ಮನೆಗಳಿಗೆ ಆಮಂತ್ರಣ ಪತ್ರವನ್ನು ತಲುಪಿಸುವಂಥ ಒಂದು ಕೆಲಸ ಕಾರ್ಯಗಳಿಗೆ ಮುಂದಾಗಿದ್ದಾರೆ. ಸೊ ಆಮಂತ್ರಣ ಪತ್ರವನ್ನು ತಲುಪಿಸುವ ಜೊತೆಯಲ್ಲಿ ಆ ಮನೆಯಲ್ಲಿ ಹುಂಡಿ ಹಣವನ್ನು ಸಂಗ್ರಹ ಮಾಡುವಂಥದ್ದು, ಇದೊಂದು ರೀತಿಯಲ್ಲಿ ಏನು ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ಒಂದು ನಿಧಿ ಸಂಗ್ರಹದ ಅಭಿಯಾನ ಅಂತ ಹೇಳ್ಬೋದು. ಅದನ್ನು ಕೂಡ ಇಲ್ಲಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಭಾಳಷ್ಟು ಅಂದರೆ ಇಲ್ಲಿಯ ಪರಿಸರದವರು ಸೇರಿಕೊಂಡು ಜೊತೆಗೆ ಈ ಸಮಿತಿಯ ಅಂದರೆ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸೇರಿಕೊಂಡು ಭಜನೆಯ ಮೂಲಕ ಮನೆ ಮನೆಗೆ ತೆರಳಿ ಆ ಮನೆಯಲ್ಲಿ ಹುಂಡಿ ಹಣವನ್ನು ಸಂಗ್ರಹಿಸುವಂಥ ಒಂದು ಯಾತ್ರೆಗೆ ಹೊರಟಿದ್ದಾರೆ. ಬನ್ನಿ, ಯಾವ ರೀತಿಯ ಒಂದು ಈ ಯಾತ್ರೆಯನ್ನು ಕೈಗೊಂಡಿದ್ದಾರೆ, ಯಾವ ರೀತಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದರ ಬಗ್ಗೆ ತಮಗೆ ತೋರಿಸ್ತೀವಿ. ಸುಮಾರು 300 ವರ್ಷಗಳ ಇತಿಹಾಸವಿರುವ ಈ ಒಂದು ದೇವಸ್ಥಾನ ಶ್ರೀ ಮಾರಿಯಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ಸುಳ್ಯ ಕಸಬದ ಪೈಚಾರಿನಲ್ಲಿ ರಸ್ತೆ ಬದಿ ಅಂದರೆ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ಈಗಾಗಲೇ ನಿರ್ಮಾಣಗೊಂಡು ತಲೆ ಎತ್ತಿ ನಿಂತಿದೆ. ಎಲ್ಲ ರೀತಿಯ ಜೀರ್ಣೋದ್ಧಾರ ಕಾರ್ಯಗಳು ಕೂಡ ನಡೀತಾ ಇದೆ. ಮೂಲತಃ ಮೈಸೂರು ಪ್ರಾಂತ್ಯದಿಂದ ವಲಸೆ ಬಂದ ಹಿರಿಯರ ಕುಟುಂಬವೊಂದರ ಜೊತೆಗೆ ಈ ದೇವರು ಬಂದು ಇಲ್ಲಿ ನೆಲೆ ನಿಂತಿರುವುದಾಗಿ ಮೂಲಗಳಿಂದ ತಿಳಿದು ಬಂದಂಥ ವಿಚಾರ. ಪೈಚಾರಿನ ಸಂಜೀವರವರ ತಂದೆ ದಿವಂಗತ ಪೂಜಾರಿ ಕುഞ്ഞി ಅವರ ತಂದೆ ದಿವಂಗತ ಅಪ್ಪ ಕುഞ്ഞി ಹಾಗೂ ನೀಲಿ ಅಜ್ಜಿಯವರು ಮತ್ತು ಅವರ ಪೂರ್ವಿಕರಿಂದ ಆರಾಧಿಸುತ್ತಾ ಬಂದ ದೇವರು ಇದಾಗಿದೆ ಎಂಬುದು ಐತಿಹ್ಯ. ಆ ಕಾಲದಲ್ಲಿ ಮಾರಿಯಮ್ಮನ ಮರದ ವಿಗ್ರಹ ಹಾಗೂ ಪುಟ್ಟ ಗುಡಿಯನ್ನ ತಲೆಯಲ್ಲಿ ಹೊತ್ತು ಊರೂರು ಸುತ್ತುತ್ತಾ ಭಕ್ತರ ಇಷ್ಟಾರ್ಥಗಳ ಪೂರೈಕೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತಿತ್ತು. ಊರಿನ ಜನರಿಗೆ ಹಾಗೂ ಇಲ್ಲಿಯ ಸಾಕು ಪ್ರಾಣಿ ಸಂಕುಲಕ್ಕೆ ಬರುವಂಥ ದುರಿತಗಳಿಗೆ ಅರಸಿನ ಕುಂಕುಮ ಪ್ರಸಾದಗಳ ಮೂಲಕ ಸಾಂತ್ವನ ಹೇಳುತ್ತಾ ಬಂದ ಈ ದೇವರನ್ನು ಈ ಸಮುದಾಯದವರು ಕುಲದೇವರಾಗಿಯೂ ಆರಾಧಿಸುತ್ತಾ ಬಂದಿರುತ್ತಾರೆ. ಹಿಂದಿನ ಕಾಲದಲ್ಲಿ ಸುಳ್ಯ ಕಾಯರ್ತೋಡಿಯ ಶ್ರೀ ಮಹಾವಿಷ್ಣು ದೇವರ ಸನ್ನಿಧಿಯಲ್ಲಿ ವಾರ್ಷಿಕ 7 ದಿನಗಳ ಪೂಜಾ ಕೈಂಕರ್ಯವನ್ನು ನಡೆಸುತ್ತಾ ಬರುತ್ತಿದ್ದುದಲ್ಲದೆ ಅನಾದಿ ಕಾಲದ ಸಂಪ್ರದಾಯದಂತೆ ಪ್ರತಿ ತಿಂಗಳು ಮಾರಿಯಮ್ಮ ದೇವಿಯ ಸನ್ನಿಧಿಯಲ್ಲಿ ಸಂಕ್ರಮಣ ಪೂಜೆಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಕಾರಣಿಕದಿಂದ ಕೂಡಿದ ದೈವಿಕ ಶಕ್ತಿಗಳಾದ ಮಾರಿಯಮ್ಮ ಹಾಗೂ ಉಪದೈವಗಳಾದ ವೀರಭದ್ರ ಹಾಗೂ ಗುರುಗಳಿಗೆ ಇಲ್ಲಿಯ ತನಕ ಯಾವುದೇ ಪ್ರತ್ಯೇಕವಾದಂಥ ಗುಡಿ ಇರಲಿಲ್ಲ. ಆ ನೆಲೆಯಲ್ಲಿ ಈ ದೇಗುಲದ ಸಾನ್ನಿಧ್ಯ ವೃದ್ಧಿಗಾಗಿ ಇಲ್ಲಿರುವ ಶಕ್ತಿಗಳಿಗೆ ಪ್ರತ್ಯೇಕ ಗುಡಿಗಳ ನಿರ್ಮಾಣ ಕಾರ್ಯ ಅಗತ್ಯವಿದೆ ಎಂಬುದು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿದ್ದ ವಿಚಾರ. ಆ ಪ್ರಕಾರವಾಗಿ ಊರ ಮತ್ತು ಪರವೂರ ಭಕ್ತಾದಿಗಳ ಮತ್ತು ಈ ಸಮುದಾಯ ಬಾಂಧವರ ಸಹಕಾರದಿಂದ ಅಂದಾಜು ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಗುಡಿಯ ನಿರ್ಮಾಣ ಕಾರ್ಯ ಪೂರೈಸಲಾಗಿದ್ದು, ತಂತ್ರಿಗಳಾದ ಬ್ರಹ್ಮಶ್ರೀ ಅಟ್ಟೋಳಿ, ಇಲ್ಲತ್ ವಾಸುದೇವ ನಂಬೂದಿರಿ, ಕುರುವೇಲಿ ಪಯ್ಯನೂರು ಇವರ ನೇತೃತ್ವದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಬರುವ ಅಂದರೆ ದಿನಾಂಕ 20-4-2026 ಸೋಮವಾರದಿಂದ ದಿನಾಂಕ 23-4-2026 ಗುರುವಾರದ ತನಕ ಇಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ವಿವಿಧ ವೈದಿಕ, ಧಾರ್ಮಿಕ ಹಾಗೂ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಜರುಗಲಿದೆ. ಬ್ರಹ್ಮಕಲಶ ಒಟ್ಟಿಗೆ ಮಾಡುವ ಹಾಗೆ ಮಾಡಿದರು. ಈಗ ಅದರಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಈಗ ನಾವು ಅದಕ್ಕೆ ಒಂದು 10-20 ಲಕ್ಷ ರೂಪಾಯಿಯ ವೆಚ್ಚ ಉಂಟು. ಅದು ಈಗ ನಾವು ಮನೆಯಿಂದ ಒಂದಿಗೆ ಮಾಡಬೇಕಂತ ನಿಶ್ಚಯ ಮಾಡಿದ್ದೇವೆ. ಆದರೆ ಹಣದ ಮೊತ್ತ ಸ್ವಲ್ಪ ದೊಡ್ಡದಾದ ಕಾರಣ ಭಾರಿ ಕಷ್ಟ ಅಂತ ಕಾಣ್ತದೆ. ಆದರೂ ಮಾರಿಯಮ್ಮ ದೇವಿ ನಮಗೆ ಅದನ್ನು ಒದಗಿಸಿಕೊಟ್ಟಾರಂತ ನಮ್ಮ ಒಂದು ನಂಬಿಕೆ. ಮತ್ತು ನಮ್ಮ ಶಾಸಕರು ಇದಕ್ಕೆ ಸುತ್ತ ಒಂದು ಕಾಂಪೌಂಡ್ ಮಾಡಲಿಕ್ಕೆ ಅಂತೇಳಿ ಒಂದು 5 ಲಕ್ಷ ರೂಪಾಯಿ ಅವರ ಇದರಿಂದ ಅನುದಾನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಕೆಲಸ ಅದು ಸ್ಟಾರ್ಟ್ ಆಗಿದೆ.
ಈಗ ಎಷ್ಟು ಮನೆ ಉಂಟು ಇಲ್ಲಿ? ಇಲ್ಲಿ ಅವರದೇ 14 ಮನೆ ಇರೋದು, ಅವರ ಸಮುದಾಯದವರದ್ದು. ಈಗ ಅದು ಆಚರಣೆ ಉಂಟಾ ಈ ಮನೆ ಮನೆಗೆ ಹೋಗುವಂಥದ್ದು? ಮನೆ ಹೋಗುವುದನ್ನು ನಿಲ್ಲಿಸಿದ್ದಾರೆ. ಈಗ ಮನೆಯಲ್ಲೇ ಅವರು ಇಟ್ಟು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಪ್ರತಿಷ್ಠೆ ಆಗಬೇಕು. ಅದಕ್ಕೆ ಪ್ರತಿಷ್ಠೆ ಆಗಬೇಕನ್ನೋ ಪ್ರಶ್ನೆ ಇಲ್ಲಿ ಕಂಡಿದೆ. ಹಾಗೆ ಈಗ ಅದರ ಕೆಲಸ ನಡೀತಾ ಉಂಟು. ಈಗ ಮಾರಿಯಮ್ಮ ವೀರಭದ್ರ ದೇವಸ್ಥಾನ ಪೈಚಾರಿನ ಈ ಜಂಕ್ಷನ್ನಲ್ಲಿ ಜೀರ್ಣಾಭಿವೃದ್ಧಿಗೊಂಡು ಇನ್ನು ಕೆಲವೇ ದಿನಗಳಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಆ ದೃಷ್ಟಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಸುಂದರಣ್ಣ ಒಂದು ಒಳ್ಳೆಯ ಸಮಿತಿಯನ್ನು ರಚನೆಯಾಗಿದೆ. ಆ ಸಮಿತಿ ತುಂಬ ಉತ್ಸಾಹದಿಂದ ಕೆಲಸ ಕೂಡ ಮಾಡ್ತಾ ಇದೆ. ಮುಂದಿನ ಕಾರ್ಯಯೋಜನೆಯಂತೆ ನಗರದ ಎಲ್ಲ ಮನೆಗಳಿಗೆ ಆಮಂತ್ರಣ ಪತ್ರವನ್ನು ತಲುಪಿಸಬೇಕು ಅನ್ನುವಂಥದ್ದು ಬ್ರಹ್ಮಕಲಶೋತ್ಸವ ಸಮಿತಿಯ ಒಂದು ಗುರಿ. ಹಾಗಾಗಿ 5ನೇ ತಾರೀಕಿಗೆ ನಗರದ ಆಲ್ಮೋಸ್ಟ್ ಸುಮಾರು 2,500 ಮನೆಗಳಿಗೆ ಮನೆಯನ್ನು ಭೇಟಿಯಾಗಿ ಸಮಿತಿಯವರು ಮನೆಯನ್ನು ಭೇಟಿಯಾಗಿ ಮನೆಗಳಿಗೆ ಆಮಂತ್ರಣ ಪತ್ರವನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದು ಕ್ಷೇತ್ರದ ವ್ಯಾಪ್ತಿಯಾಗಿ ಒಂದು 3 ವಾರ್ಡ್ಗಳನ್ನು ನಾವು ತಗೊಂಡಿದ್ದೇವೆ. ಅಜ್ಜಾವರ ಗ್ರಾಮದ ಕಾಂತಮಂಗಲ ದೊಡ್ಡೇರಿ, ಈ ಕಡೆ ಜಾಲ್ಸೂರು ಗ್ರಾಮದ ಪಿಲಿಕ್ಕೋಡಿ, ಇಲ್ಲಿಯ ಕುಕ್ಕಂದೂರು, ಹಾಗೆ ಶಾಂತಿನಗರ, ಪೈಚಾರು, ಜಯನಗರ, ಹಲಗೇಟು ಈ ಭಾಗಗಳಲ್ಲಿ ನಾವು ವಿಶೇಷವಾಗಿ ಮಾಣಿಲ ಸ್ವಾಮೀಜಿಯ ಒಂದು ಆಸೆಯಂತೆ ಅವರು ಹೇಳಿರುವ ಮಾರ್ಗದರ್ಶನದಂತೆ ಪ್ರತಿ ಮನೆಗೂ ಕೂಡ ಭೇಟಿ ಇತ್ತು ಆ ಮನೆಯಿಂದ ಮುಷ್ಟಿ ಹಣ ಸಂಗ್ರಹ ಮಾಡುವಂಥ ಒಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದರಂತೆ ಈಗಾಗಲೇ ಸುಮಾರು 150 ಮನೆಗಳನ್ನು ಈಗಾಗಲೇ ಮುಷ್ಟಿ ಹಣದ ಅಥವಾ ತುಳುವಿನಲ್ಲಿ ಹೇಳುವುದಿದ್ದರೆ ಪುಂಡಿಪಣವು ಸಮರ್ಪಣೆಯ ಕಾರ್ಯದ ನಿಮಿತ್ತವಾಗಿ ನಾವು ಮನೆಯನ್ನು ರಾತ್ರಿಯ ಹೊತ್ತು ಸುಮಾರು 6 ಗಂಟೆಯಿಂದ 10 ಗಂಟೆಯವರೆಗೆ ಭೇಟಿಯಾಗ್ತಾ ಇದ್ದೇವೆ. ಎಲ್ಲ ಮನೆಯಿಂದ ತುಂಬ ಉತ್ತಮ ರೀತಿಯ ಸ್ಪಂದನ ಪ್ರತಿಕ್ರಿಯೆ ಬರ್ತಾ ಇದೆ. ಆ ಮನೆಗಳಲ್ಲಿ ಇರುವಂಥ ಎಲ್ಲ ಸದಸ್ಯರು ಒಟ್ಟಾಗಿ ಬಂದು ಮುಷ್ಟಿ ಹಣ ಸಮರ್ಪಿಸ್ತಾ ಇದ್ದಾರೆ. ಜೊತೆಗೆ ಆ ಮನೆಯಲ್ಲಿರುವಂಥ ಬೆಳ್ಳಿಯ ವಸ್ತುಗಳನ್ನು, ದೇವಿಯ ಏನು ವಿಗ್ರಹ ಇದೆ, ಸುಮಾರು 300 ವರ್ಷ ಹಳೆಯದಾಗಿರುವಂಥ ಗಂಧದ ಮರದಿಂದ ಕೆತ್ತಿಸಲ್ಪಟ್ಟಂಥ ಸುಂದರವಾದಂಥ ವಿಗ್ರಹ ಇವತ್ತು ಅದು ಒಂದು ಮನೆಯಲ್ಲಿದೆ. ಅದು ಮುಂದೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಗೊಳ್ಳಲಿರುವಂತಹ ಆ ಪ್ರತಿಮೆಗೆ ಬೆಳ್ಳಿಯ ಕವಚವನ್ನು ಮಾಡಬೇಕು ಅನ್ನುವಂಥದ್ದು ಎಲ್ಲ ಭಕ್ತರ ಒಂದು ಆಸೆ. ಅದನ್ನು ಈಡೇರಿಸಬೇಕನ್ನೋ ದೃಷ್ಟಿಯಿಂದ ಎಲ್ಲ ಭಕ್ತರು ಮನೆಯಲ್ಲಿರುವಂತಹ ಬೆಳ್ಳಿಯ ತುಂಡುಗಳನ್ನು, ಏನು ಬೆಳ್ಳಿ ಇದೆ ಆ ಬೆಳ್ಳಿಯನ್ನು ಕೊಡುವುದರ ಮೂಲಕ ಅದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ತುಂಬ ಉತ್ಸಾಹದಿಂದ ಇಡೀ ಸಮಾಜ ಈ ಕಾರ್ಯದಲ್ಲಿ ಮುನ್ನುಗ್ತಾ ಇದೆ, ಮುಂದಕ್ಕೆ ಬರ್ತಾ ಇದೆ. ಹಾಗಾಗಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಪಕ್ಕದ ಅಜ್ಜಾವರ ಗ್ರಾಮದವನಾಗಿದ್ದುಕೊಂಡು ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಅತ್ಯಂತ ಉತ್ಸಾಹದಿಂದ ನಾನು ಕೂಡ ಇದ್ದೇನೆ. ನನ್ನ ಜೊತೆಯಲ್ಲಿ ಎಲ್ಲ ಈ ತಂಡ ಕೂಡ ತುಂಬ ಉತ್ಸಾಹವಾಗಿ ಕೆಲಸ ಮಾಡ್ತಾ ಇದೆ. ಸಾಧಾರಣ ಒಂದು 300 ವರ್ಷಗಳಿಂದ ಹಿಂದೆ ನಮ್ಮ ತಂದೆಯವರ ಕಾಲದಲ್ಲಿ ಇದನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಅಲ್ಲಿ ಹೋಗಿ ಪ್ರಸಾದವನ್ನು ಕೊಟ್ಟು ಧೂಳನ್ನು ಬಡಿತಾ ಇದ್ದರು. ಅದರ ಕಾಲ ಕಳೆದ ನಂತರ ಸುಮಾರು ಅವರು ಮರಣದ ನಂತರ ಈ ದೇವರಿಗೆ ಯಾರೂ ಸ್ಪಂದಿಸದ ಕಾರಣ ನಾನು ತನ್ನ ಸ್ವಇಚ್ಛೆಯಿಂದ ಒಂದು ಮನೆಯಲ್ಲಿ ಇತ್ತು. ಆ ಮನೆಯಿಂದ ತಂದು ನಾನು ಪೂಜೆ ಮಾಡ್ತಾ ಇದ್ದೆ. ಹಾಗೆ ಪೂಜೆ ಮಾಡ್ತಾ ಇರುವಾಗ ನಮ್ಮ ಬಂಧುಗಳಲ್ಲಿ ನಾನು ಕೇಳಿಕೊಂಡೆ, ನಮ್ಮೊಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ. ಆಗ ಕೆಲವರು ನನ್ನ ಒಡಹುಟ್ಟಿದವರು ಹೇಳಿದರು, ದೇವಸ್ಥಾನ ಕಟ್ಟೋದು ನನ್ನಿಂದ ಆಗದ ಸಾಧ್ಯ ಅಂತ. ಹಾಗೆ ಅದನ್ನು ಇನ್ನೇನು ಮಾಡೋದು ಚಿಂತೆ ಮಾಡ್ತಾ ಇರುವಾಗ ಒಬ್ಬರು ಒಂದು ಜ್ಯೋತಿಷರಲ್ಲಿಗೆ ಹೋದೆ. ಜ್ಯೋತಿಷರಲ್ಲಿ ಹೋಗುವಾಗ ಅವರು ಹೇಳಿದರು, ನೀವು ಅಷ್ಟಮಂಗಲ ಚಿಂತೆ ಮಾಡಬೇಕು ಅಂತ. ಅಷ್ಟಮಂಗಲ ಚಿಂತೆಗೆ ಅವರನ್ನು ಕರೆಸಿ ಆಯಿತು. ಅಷ್ಟಮಂಗಲ ಚಿಂತೆಯಲ್ಲಿ ವಿಗ್ರಹವನ್ನು ನೋಡಬೇಕು ಅಂತ ಹೇಳಿದರು. ವಿಗ್ರಹವನ್ನು ನೋಡಿ ಚಿಂತನೆ ಪ್ರಕಾರ ಅದಕ್ಕೆ ದೇವಸ್ಥಾನವೇ ಕಟ್ಟಬೇಕು ಅಂತೇಳಿ ಹೇಳಿದರು. ಹೇಳುವಾಗ ನಮಗೆ ಸ್ಥಳದ ಅವಕಾಶ ಇಲ್ಲ ಆಯಿತು. ನನ್ನ ಮನೆಯಿಂದ ಸ್ವಲ್ಪ ಮೇಲೆ ಸ್ವಲ್ಪ ಸ್ಥಳ ಇತ್ತು. ಆ ಸ್ಥಳವನ್ನು ಕೇಳಿದಾಗ ಅವರು ಹೇಳಿದರು, ಇಲ್ಲಿ ಆಗಲಿಕ್ಕಿಲ್ಲ ಅಂತ. ಅವರ ಏನು ಸ್ಥಳ ತೋರಿಸುವಂಥ ಯಂತ್ರದ ಮುಖಾಂತರ ಇಲ್ಲಿಗೆ ಬಂದು ನೋಡುವಾಗ ಇಲ್ಲಿ ಸ್ಥಳ ಆಗ್ಬೋದು ಅಂತೇಳಿ ಅವರು ಹೇಳಿದರು. ಹಾಗೆ ಅದರ ನಂತರ ನಾವು ಈ ದೇವಸ್ಥಾನದ ಕಾರ್ಯವನ್ನು ಶುರು ಮಾಡಿದ್ದೀವಿ. ಶುರು ಮಾಡಿ ಸುಮಾರು ಒಂದು 2 ವರ್ಷದ ನಂತರ ಕೊರೋನಾ ಬಂತು.
ಕೊರೋನಾ ಬಂದರೆ 2 ವರ್ಷ ಅಲ್ಲಿ ನಿಂತು ಹೋಯಿತು, ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಯಿತು. ಮತ್ತೆ ಪುನಃ ನಾವು ಇದನ್ನು ಕಟ್ಟಲಿಕ್ಕೆ ಪ್ರಾರಂಭಗೊಳಿಸಿದೆವು. ಕಟ್ಟಿ ಇಷ್ಟರವರೆಗೆ ಮಾಡಿದ ಕೆಲಸ ಈ ಹಂತದಲ್ಲಿ ಬಂದು ತಲುಪಿದೆ. ಇನ್ನು ಜೀರ್ಣೋದ್ಧಾರ ಬ್ರಹ್ಮಕಲಶಕ್ಕೆ ನಮ್ಮಿಂದ ಆಗದ ಸಾಧ್ಯ ಅಂತೇಳಿ ನಾನು ನಮ್ಮ ಅಧ್ಯಕ್ಷರಾದಂಥ ಸುಂದರ್ರಾವ್ ಮತ್ತು ಮೇನಾಳ ರಾಜೇಶ್ರವರು ಮತ್ತು ನಾರಾಯಣರವರು ಅದು ಕೆಲವೆಲ್ಲ ಇವರಿದ್ದಾರೆ, ಅವರು ಎಲ್ಲ ಸ್ಪಂದಿಸಿ ಅವರನ್ನು ಕರೆದು ಮೀಟಿಂಗ್ ಮಾಡಿ ನಾವು ಏನು ಮಾಡೋದು ಅಂತ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗೊಟ್ಟು ಬಂದು ನಾವು ಮಾಡುವ ಎಂದು ಹೇಳಿದರು. ಹೇಳಿದ ಮೇಲೆ ಈಗ ಕಾರ್ಯ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬ್ರಹ್ಮಕಲಶ ಆಗಲಿಕ್ಕಿದೆ. ನಾವು ಈಗ ಮಾರಿಯಮ್ಮ ವೀರಭದ್ರ ದೇವಸ್ಥಾನದ ಬಗ್ಗೆ ನಾವು ಕಲಶೋತ್ಸವ ಮಾಡುವ ಬಗ್ಗೆ ನಾವು ಇಲ್ಲೆಲ್ಲ ಪತ್ರವನ್ನೆಲ್ಲ ಇದು ಮಾಡಿದ ಮೇಲೆ ಸಾಮಾನ್ಯವಾಗಿ ಭಾವನಾತ್ಮಕವಾಗಿ ಧಾರ್ಮಿಕದ ಬಗ್ಗೆ ಎಲ್ಲರೂ ಸಮಾಜದವರು ತೊಡಗಿಸುವ ಬಗ್ಗೆ ನಾವು ಸ್ವಾಮೀಜಿಯವರ ಹೇಳಿಕೆಯಂತೆ ನಾವು ಎಲ್ಲ ಮನೆಗಳಿಂದ ಸಾಮಾನ್ಯವಾಗಿ ಇಡೀ ಹಿಂದೂ ಸಮಾಜ ಈ ಸಮುದಾಯದೊಟ್ಟಿಗೆ ಸೇರುವ ದೃಷ್ಟಿಯಿಂದ ಪ್ರತಿಯೊಬ್ಬರು ಒಂದು ಮುಷ್ಟಿ ಹಣ ಸಮರ್ಪಣೆ ಮಾಡುವ ದೃಷ್ಟಿಯಿಂದ ಎಲ್ಲ ಮನೆಗಳಿಗೆ ನಾವು ತೆರಳಿ ಭಜನೆ ಮೂಲಕ ನಾವು ಎಲ್ಲ ಮನೆಗಳಿಂದ ಮುಷ್ಟಿ ಹಣ ಸಂಗ್ರಹ ಮಾಡ್ತಿದ್ದೇವೆ. ಅದೇನಂತ ಹೇಳಿದರೆ ನಾವು ಆ ಹಣವನ್ನು ನಾವು ಜೀರ್ಣೋದ್ಧಾರ ಕಾರ್ಯಕ್ಕೆ ಆಗಿ ಬಳಸಿಕೊಳ್ತೇವೆ. ನಾವು ಅದೇ ರೀತಿಯಲ್ಲಿ ಎಲ್ಲ ತುಂಬ ಈಗ ನಮ್ಮ ಸಮಸ್ತ ಹಿಂದೂ ಸಮಾಜ ಈ ಸಮುದಾಯದೊಂದಿಗೆ ಭಾವನಾತ್ಮಕವಾಗಿ ಬೆರೆತುಕೊಂಡಿದ್ದಾರೆ. ಬಹಳ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇದೆ. ಎಲ್ಲ ಕಡೆಯಿಂದ ಫೋನ್ ಕರೆಗಳು ಹಾಗೂ ಎಲ್ಲಿ ಅಂತೇಳಿ ದೇವಸ್ಥಾನ ಎಲ್ಲಿ ಅಂತೇಳಿ ಕೇಳ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡ್ತಿದ್ದಾರೆ. ನಮಗೆ ಈ ಮನೆಗೆ ತೆರಳಿದಾಗ ಅಮೌಂಟಿನ ಬಗ್ಗೆಯೂ ಸಮೇತ ಏನು ಇದು ಮಾಡಬೇಡಿ, ನಾವು ಸಹಕಾರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡ್ತಿದ್ದಾರೆ. ಅದೇ ರೀತಿಯಲ್ಲಿ ಇದು ಬ್ರಹ್ಮಕಲಶೋತ್ಸವವು ಉತ್ತಮ ರೀತಿಯಲ್ಲಿ 20ರಿಂದ 21, 22, 23 ಕಾರ್ಯಕ್ರಮ ನಡೆಯಲಿದೆ. 22ರಂದು ನಾವು ಒಂದು ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ಕಡೆಯಿಂದ ಓಡಾಡಿದಂತಹ ಬೈಂದೂರಿನ ಶಾಸಕರಾಗಿರತಕ್ಕಂಥ ಅವರು ಭಾಗವಹಿಸುತ್ತಿದ್ದಾರೆ. ಈ ಕಡೆಯಲ್ಲಿ ಹೆಚ್ಚಾಗಿ ಓಡಾಡಿಕೊಂಡು ಇದ್ದರು. ಅದೇ ರೀತಿಯಲ್ಲಿ ಲೋಕಸಭಾ ಆಗಿರತಕ್ಕಂಥ ಬ್ರಿಜೇಶ್ ಚೌಟ ಅವರು ಭಾಗವಹಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಕ್ಷೇತ್ರಕ್ಕೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಟ್ಟಂತಹ ನಮ್ಮ ಈ ಸಮಿತಿಯ ಗೌರವಾಧ್ಯಕ್ಷರಾಗಿರತಕ್ಕಂಥ ಕುಮಾರಿ ಭಾಗೀರಥಿ ಮುರಳಿ ಅವರು ಕೂಡ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದನೆ ಕೊಡ್ತಿದ್ದಾರೆ. ಉತ್ತಮ ರೀತಿಯಲ್ಲಿ ನಮಗೆ ದಿನಾಲು ಕರೆ ಮಾಡಿ ಏನಾಯಿತು, ಯಾವ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಕಡೆ ನಾವು 22ರ ಒಂದು ಸಭಾ ಕಾರ್ಯಕ್ರಮದ ನಂತರ ನಾವು ಒಂದು ನಾಟಕವನ್ನು ಆಯೋಜನೆ ಮಾಡಿದ್ದೇವೆ, ವೀರ ಶಿವಾಜಿ ಅಂತೇಳಿ. ಉತ್ತಮ ರೀತಿಯಲ್ಲಿ ನಡೆಸಿಕೊಡಬೇಕು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಗರಾದ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದನೆ ಆಗ್ತಾ ಇದೆ. ಎಲ್ಲ ಕಡೆ ನಮ್ಮ ಈ ಪತ್ರವನ್ನು ಆಮಂತ್ರಣ ಪತ್ರವನ್ನು ನಾಳೆ ಒಂದು ಮಹಾ ಅಭಿಯಾನದ ಮೂಲಕ ಒಂದು 2,500 ಪತ್ರವನ್ನು ನಾವು ಆದಿತ್ಯವಾರ ಈ 5ನೇ ತಾರೀಕಿನ ಹೊತ್ತು ನಾವು ಎಲ್ಲ ನಗರದ ಎಲ್ಲ ವಾರ್ಡ್ಗಳಲ್ಲಿ ಹಂಚಲು ಎಲ್ಲ ಕಾರ್ಯಕರ್ತರು ಅಣಿಯಾಗಿ ಸಿದ್ಧರಾಗಿ ನಿಂತಿದ್ದಾರೆ. ಆದ ಕಾರಣ ಉತ್ತಮ ರೀತಿಯಲ್ಲಿ ಎಲ್ಲ ಮಹಾಜನತೆ ಈ ಹಿಂದೂ ಸಮಾಜ ಈ ಸಮುದಾಯದೊಂದಿಗೆ ಪಾಲ್ಗೊಳ್ಬೇಕು ಅಂತೇಳಿ ನಾವು ಎಲ್ಲ ಹಿಂದೂ ಸಮಾಜದೊಂದಿಗೆ ಕಳಕಳಿಯಲ್ಲಿ ನಾನೊಂದು ಸಹ ಸಂಚಾಲಕನ ನೆಲೆಯಲ್ಲಿ ಎಲ್ಲ ಹಿಂದೂ ಸಮಾಜದೊಂದಿಗೆ ವಿನಂತಿಸುತ್ತಿದ್ದೇನೆ. ಶ್ರೀ ಮಾರಿಯಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ಪೈಚಾರ್ನಲ್ಲಿ ಸುಮಾರು 600 ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ರಕ್ತಚಂದನದ ಮೂರ್ತಿಯನ್ನು ಹೊಂದಿರುವಂತಹ ಒಂದು ದೇವರು. ಈ ಭಾಗದ ಪರಿಸರದಲ್ಲಿ ಈಗಿನ ತಲೆಮಾರಿಗೆ ಅಂತ ಹೇಳಿದ್ರೆ ನನಗೂ ಕೂಡ ತಿಳಿಯದೇ ಇರುವಂತಹ ವಿಚಾರ, ಹಿಂದಿನ ತಲೆಮಾರಿಗೆಲ್ಲ ತಿಳಿದಂತಹ ವಿಚಾರ ಅಂತ ಹೇಳಿದ್ರೆ ಈ ಆಜುಬಾಜು ಅಂದ್ರೆ ಸುಳ್ಯದ ಒಂದಷ್ಟು ವ್ಯಾಪ್ತಿಗಳಿಗೆ ತಲೆಯ ಮೇಲೆ ಹೊತ್ತುಕೊಂಡು ಈ ಮಾದಿಗ ಸಮುದಾಯ ಅಂತ ಹೇಳುವಂತಹ ಸಮುದಾಯದ ಹಿರಿಯರು ಮನೆಗೆ ಹೋಗಿ ಪ್ರಸಾದವನ್ನ ಕೊಡ್ತಾ ಇದ್ರು. ಪ್ರತಿ ಮನೆಯ ಮಾರಿಯನ್ನ ಕಳೆಯುವಂತದ್ದು ಮತ್ತು ಅಲ್ಲಿಯ ಕೃಷಿ ಅದಕ್ಕೆಲ್ಲ ರಕ್ಷಣೆ ಕೊಡುವಂತ ಪದ್ಧತಿಗಳು ನಮ್ಮ ನನ್ನ ಅಜ್ಜನ ಕಾಲದಲ್ಲಿ ಇಲ್ಲಿ ನಡೀತಾ ಇತ್ತು ಅಂತ ಹೇಳುವಂತದ್ದು ಈಗಿನ ಇಲ್ಲಿಯ ಜನಾಂಗದವರು ನಮಗೆ ತಿಳಿಸ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಇಲ್ಲಿ ಇವರಿಗೆ ಅಷ್ಟಮಂಗಲದಲ್ಲಿ ಕಂಡಂತ ಪ್ರಶ್ನೆಯ ಪ್ರಕಾರ ಈ ಒಂದು ವ್ಯವಸ್ಥಿತವಾದಂತಹ ಒಂದು ದೇವಸ್ಥಾನ ಈ ದೇವಿಗೆ ಆಗಬೇಕು, ಮಾರಿಯಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ಹಲವು ವರ್ಷಗಳಿಂದ ಪರಿಶ್ರಮವನ್ನ ಪಟ್ಟು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು ಕೊರೋನಾ ಸಂದರ್ಭದಲ್ಲಿ ಇದರ ಗುಡಿಯ ನಿರ್ಮಾಣ ಆಗಿ ಆನಂತರ ಆ ಕೆಲಸ ಅಲ್ಲಿ ಸ್ಥಗಿತಗೊಳ್ಳುತ್ತದೆ. ಆನಂತರ ನಮ್ಮ ಒಂದಷ್ಟು ಯುವ ಮಿತ್ರರು
ಮನೆಗಳಿಗೆ ಭೇಟಿಯನ್ನು ನೀಡಿ ಈ ವಿಚಾರವಾಗಿ ಚರ್ಚಿಸಿದಂತ ಸಂದರ್ಭದಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಂತ ಹೇಳುವಂತದನ್ನ ನಿರ್ಮಾಣ ಮಾಡುತ್ತೇವೆ. ಅದಕ್ಕೆ ಶ್ರೀಯುತ ಸುಂದರ್ರಾವ್ ಅವರನ್ನ ಅಧ್ಯಕ್ಷರನ್ನ ಮಾಡಿಕೊಂಡು ಅವರ ನೇತೃತ್ವದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ನಿರ್ಮಾಣ ಆಗ್ತದೆ. ಆನಂತರ ಒಂದಷ್ಟು ಪದಾಧಿಕಾರಿಗಳು ಸಂಘಟಿತರಾಗಿಕೊಂಡು ಇದನ್ನು ಯಾವ ರೀತಿ ಮುಂದುವರಿಸಬೇಕು ಅಂತ ಹೇಳುವಂತ ಉದ್ದೇಶವನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸುಮಾರು 15 ಲಕ್ಷಕ್ಕಿಂತ ಮೇಲ್ಪಟ್ಟು ಖರ್ಚು ಈ ಒಂದು ಕಾರ್ಯ ಬ್ರಹ್ಮಕಲಶೋತ್ಸವಕ್ಕೆ ಆಗಬೇಕು ಅಂತ ಹೇಳುವ ಉದ್ದೇಶ, ಎಲ್ಲವೂ ರೂಪುರೇಷೆ ನಿರ್ಮಾಣ ಆಗ್ತದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಮುಂದುವರಿ ತಗೊಂಡು ಹೋಗಬೇಕು, ಜನಗಳ ಬಳಿಗೆ ಯಾವ ರೀತಿ ಇದನ್ನು ಮುಟ್ಟಿಸಬೇಕು ಅಂತ ಹೇಳುವಂತ ಯೋಜನೆಯನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಮೂಡಿ ಬಂದಂತದ್ದು ಮುಷ್ಟಿ ಹಣದ ಯೋಜನೆ. ಪ್ರತಿ ಮನೆಗಳಿಗೆ ನಮ್ಮ ಆಹ್ವಾನ ಪತ್ರಿಕೆಯನ್ನ ತಕೊಂಡು ಹೋಗಿ ಅವರ ಕೈಯಿಂದ ಒಂದಷ್ಟು ಮುಷ್ಟಿ ಹಣವನ್ನ ಈ ನಿರ್ಮಾಣ ಕಾರ್ಯಕ್ಕೆ ಅವರು ನೀಡುವಂತ ಕೆಲಸಗಳಾಗ್ತಾ ಇದೆ. ಇದು ಭಾವನಾತ್ಮಕವಾದಂತಹ ಒಂದು ಬಂಧ. ಈಗಾಗಲೇ ಒಂದು ವಾರದಿಂದ ಈ ಮುಷ್ಟಿ ಹಣದ ಸಂಗ್ರಹ ನಡೀತಾ ಇದೆ. ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಸಂಜೆ ಹೊತ್ತಲ್ಲಿ ನಾವು ಮುಂಚಿತವಾಗಿ ಅವರಿಗೆ ತಿಳಿಸ್ತಾ ಇದ್ದೇವೆ, ನಾವು ಬರ್ತಾ ಇದ್ದೇವೆ ಅಂತೇಳಿ. ಪ್ರತಿ ಮನೆಗಳಲ್ಲಿ ದೀಪವನ್ನ ಇಟ್ಟು ನಮ್ಮನ್ನ ಸ್ವಾಗತಿಸಲಿಕ್ಕೆ ಅವರು ಕೂಡ ಕಾಯ್ತಾ ಇದ್ದಾರೆ. ಈ ಹಳೆಯ ಸಂಪ್ರದಾಯದ ಪ್ರಕಾರ ಬೆಲ್ಲ ನೀರನ್ನ ನಿಟ್ಟು ನಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಒಟ್ಟಿಗಿರುವಂತಹ ಬ್ರಹ್ಮಕಲಶೋತ್ಸವ ಸಮಿತಿ ಇರಬಹುದು ಮತ್ತು ಇದಕ್ಕೆ ಸಂಬಂಧಪಟ್ಟ ಮನೆಯವರು ಎಲ್ಲ ಭಜನೆಯ ಮುಖಾಂತರ ಪ್ರತಿ ಹಿಂದೂಗಳ ಮನೆಗೆ ತೆರಳುತ್ತಿ ಆಹ್ವಾನ ಪತ್ರಿಕೆಯನ್ನು ಕೊಡುವಂತದ್ದು, ಅವರು ಮುಷ್ಟಿ ಹಣವನ್ನ ನೀಡುವಂತದ್ದು ನಡೀತಾ ಇದೆ. ಇದಿಷ್ಟಕ್ಕೆ ನಮಗೆ ಸೀಮಿತ ಆಗುದಿಲ್ಲ. ಯಾಕೆಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ಸುಮಾರು 15 ಲಕ್ಷಕ್ಕೂ ಮಿಕ್ಕಿ ನಮಗೆ ಧನದ ಸಹ ಅಗತ್ಯ ಇದೆ. ಆದ ಕಾರಣ ಈ ಸಂದರ್ಭದಲ್ಲಿ ಸುದ್ದಿವಾಹಿನಿಯವರು ನಿಮ್ಮ ಮುಖಾಂತರ ನಾವು ಕೇಳಿಕೊಳ್ಳುವುದೇನು ಅಂತ ಹೇಳಿದ್ರೆ ಪ್ರತಿಯೊಂದು ಹಿಂದೂ ಮನೆಯವರು ದಯವಿಟ್ಟು ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ತಮ್ಮಿಂದ ಸಾಧ್ಯವಾದಷ್ಟು ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ಯಾಕೆಂತ ಹೇಳಿದ್ರೆ ಒಂದು ಮಾದಿಗ ಸಮುದಾಯ ಕೇವಲ 10-12 ಮನೆಗಳಿರುವಂತದ್ದು, 20-25 ಜನರ ಸಂಖ್ಯೆಯನ್ನ ಹೊಂದಿರುವಂತಹ ಒಂದು ಸಮುದಾಯ. ಆರ್ಥಿಕವಾಗಿ ಬಹಳ ಕೆಳಮಟ್ಟದಲ್ಲಿದ್ದಾರೆ. ಆದರೆ ಉತ್ತಮವಾದ ಮನಸ್ಸಿದೆ, ಒಂದು ದೈವ ಬಲ ಅವರ ಹಿಂದೆ ಇದೆ. ಇದನ್ನ ಇಟ್ಟುಕೊಂಡು ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಹೋಗ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಹಿಂದೂ ಬಾಂಧವರು ನಮಗೆ ಸಂಪೂರ್ಣ ಸಹಕಾರವನ್ನ ಧನದೊಂದಿಗೆ ನೀಡಿ ನಾಡಿನ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಬೇಕು. ಸುಳ್ಯದಿಂದ ಪುತ್ತೂರಿಗೆ ಹೋಗುವಂತ ರಸ್ತೆಯಿಂದ ನಾವು ಶಾಂತಿನಗರಕ್ಕೆ ಪ್ರವೇಶ ಮಾಡುವಂತ ಜಾಗೆಯಲ್ಲಿ ಯಾಕೆಂತಂದ್ರೆ ಯಾವುದೇ ಒಂದು ಜಾಗೆಗಳಿಗೆ ಪ್ರವೇಶ ಮಾಡುವಾಗ ಅಲ್ಲಿ ಒಂದು ದೇವಸ್ಥಾನ ಇದ್ರೆ ಭಾರಿ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವು ಅಲ್ಲಿಂದ ಹೊರಡುವಾಗಲೇ ದೇವರಿಗೆ ಕೈ ಮುಗಿದು ಹೋಗುವಂತ ಒಂದು ಕ್ರಮ ಭಾರಿ ಒಳ್ಳೆಯ ವಿಷಯ. ಯಾಕಂತ ಹೇಳಿದ್ರೆ ನಾವೀಗ ಇಲ್ಲಿಂದ ಸುಳ್ಯದಿಂದ ಪುತ್ತೂರಿಗೆ ಹೋಗುವಾಗ ನಾವು ಅಡ್ಕಾರಿಗೆ ಅಥವಾ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಉಂಟು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾವು ಹೀಗೆ ಕೈ ಮುಗಿದೇ ಮುಂದೆ ಹೋಗುದು. ಹಾಗೆ ಪುತ್ತೂರಿನಿಂದ ನಾವು ಸುಳ್ಯಕ್ಕೆ ಬರುವಾಗ 3 ಕಿಲೋಮೀಟರ್ ಬಂದ ಕೂಡಲೇ ಅಲ್ಲಿ ಸಹ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಉಂಟು. ಅದೇ ರೀತಿ ನಾವು ಪೈಚಾರಿನಿಂದಾಗಿ ನಾವು ಶಾಂತಿನಗರಕ್ಕೆ ಪ್ರವೇಶ ಮಾಡುವಂಥ ಜಾಗೆಯಲ್ಲಿ ಒಂದು ಉತ್ತಮವಾದಂಥ ಮಾರಿಯಮ್ಮ ವೀರಭದ್ರ ದೇವಸ್ಥಾನ ಮೂಡಿ ಬರುತ್ತದೆ ಅಂತೇಳಿ ಹಾಗೂ ನಮ್ಮ ಶಾಂತಿನಗರದವರಿಗೆಲ್ಲ ಬಹಳ ಖುಷಿಯಾಗಿದೆ. ಹಾಗೆ ಎಲ್ಲ ಊರಿನವರು ಸೇರಿಕೊಂಡು ಯಾಕಂತ ಹೇಳಿದರೆ ಈಗ ಪ್ರಥಮವಾಗಿ ಅವರೇ ಅದನ್ನು ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಾಗ ಕೊನೆ ಗಳಿಗೆಯಲ್ಲಿ ಜೀರ್ಣೋದ್ಧಾರ ಆಗಲಿ ಬ್ರಹ್ಮಕಲಶಕ್ಕಾಗಲಿ ಆಗ ಊರಿನವರನ್ನು ಎಲ್ಲರನ್ನು ಸೇರಿಸಿಕೊಂಡು ಈ ಮಾರಿಯಮ್ಮ ವೀರಭದ್ರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು, ಆ ದೇವಸ್ಥಾನವನ್ನು ಒಳ್ಳೆ ರೀತಿಯಲ್ಲಿ ಒಂದು ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ಅವರ ಸಂಕಲ್ಪಕ್ಕೆ ನಾವು ಊರಿನವರು ಎಲ್ಲರೂ ಸೇರಿಕೊಂಡು ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಸುಂದರ್ರಾವ್ ಅವರು ಒಪ್ಪಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಒಂದು ಧಾರ್ಮಿಕ ಚಿಂತನೆ ಇರುವಂಥವ್ರು. ಯಾಕಂತ ಹೇಳಿದ್ರೆ ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಲ್ಲಿ ಧುಮಿಕಲಿದ್ದರೂ ಸಹ ಯಾವುದಾದ್ರೂ ತೊಂದರೆಗಳಾದಾಗ ಅಲ್ಲಿ ಅವರು ಮಾತಾಡಿ ಆಡ್ತಾರೆ. ಯಾಕಂದರೆ ರಸ್ತೆ ಆಗಿರ್ಬೋದು, ಪರಿಸರದ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಹಾಗೆ ಒಂದು ಉತ್ತಮ ರೀತಿಯಂಥ ಪರಿಸರದಲ್ಲಿ ಮಾರಿಯಮ್ಮ ವೀರಭದ್ರ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ, ಜೀರ್ಣೋದ್ಧಾರ ಆಗ್ತದೆ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ಮುನ್ನಡೆಸುತ್ತಿರುವಂಥದ್ದು ಬಹಳ ಒಳ್ಳೆ ಕೆಲಸ. ಅದೇ ರೀತಿ ಈ ಶಾಂತಿನಗರದಲ್ಲಿರುವಂಥ ಎಲ್ಲ ಹಿರಿಯರು ಒಟ್ಟಿಗೆ ಸೇರಿಕೊಂಡಿದ್ದಾರೆ. ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ ಈ ಪರಿಸರದಲ್ಲಿ ಸ್ವಲ್ಪ ದೊಡ್ಡ ಮನೆ ಅಂತ ನಮಗೆ ಕಾಣುವಂಥದ್ದು ಚೆನ್ನಕೇಶವ ಗೌಡ್ರ ಮನೆ. ಅವರ ಮಗ ಆಗಿರುವಂಥ ಗೌತಮ್ ಅವರು ಸಹ ಈ ಇದರಲ್ಲಿ ಉಪಾಧ್ಯಕ್ಷರಾಗಿ ನಮ್ಮೊಟ್ಟಿಗೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲರೂ ಸಹ ಈಗ ಸಂಚಾಲಕರಾಗಿ ರಾಜೇಶ್ ಮೇನಾಳ್ ಅವರ ಅಜ್ಜವರ ಗ್ರಾಮದವರು. ಆದರೆ ಈ ಪರಿಸರದಲ್ಲಿ ಈ ಬಂಧುಗಳನ್ನು ಒಟ್ಟಿಗೆ ಮಾಡಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥ ಒಂದು ಉತ್ತಮ ರೀತಿಯ ಆಲೋಚನೆಯಲ್ಲಿ ಅವರೊಟ್ಟಿಗೆ ನಾರಾಯಣ ಮತ್ತು ಜಗದೀಶ ಇವರು ಬಹಳ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇದರ ಪೂಜಾರಿ ಅಂತ ಹೇಳೋದು ಅವರು ಸಂಜೀವ, ಅಂದರೆ ಅವರ ಮನೆಯವರು ಈ ಮಾರಿಯಮ್ಮನನ್ನು ಮನೆಗೆ ಹೊತ್ತುಕೊಂಡು ಹೋಗಿ ಮನೆಗಳಲ್ಲಿ ಪೂಜೆ ಮಾಡಿ
ಅವರಿಗೆ ಪ್ರಸಾದವನ್ನು ಕೊಟ್ಟು, ಯಾಕಂತ ಹೇಳಿದರೆ ಮಾರಿಯಮ್ಮನನ್ನು ಯಾಕೆ ಹೊತ್ತುಕೊಂಡು ಬರ್ತಾರೆ ಅಂತ ಹೇಳಿದರೆ ಊರಿನಲ್ಲಿರುವಂಥ ಮಾರಿಯನ್ನು ಹೊರಗೆ ಓಡಿಸಬೇಕು ಅಂತ ಹೇಳುವಂಥ ಭಾವನೆಯಲ್ಲಿ ಮಾರಿಯಮ್ಮನನ್ನು ಹೊತ್ತುಕೊಂಡು ಬರ್ತಾ ಇದ್ರು. ಆ ಮಾರಿಯಮ್ಮನನ್ನು ಈಗ ಎಲ್ಲರೂ ಊರಿನವರು ಸೇರಿಕೊಂಡು ಒಂದು ದಿಕ್ಕಲ್ಲಿ ಒಂದು ಮಾರಿಯಮ್ಮನಿಗೆ ಒಂದು ಗುಡಿ ಮಾಡಿ ಆ ಗುಡಿಯಲ್ಲಿ ಪೂಜೆ ಮಾಡುವಾಗ ಎಲ್ಲ ಊರಿನವರು ಒಟ್ಟು ಸೇರಿಕೊಂಡು ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳುವಂಥ ಯೋಜನೆಯಲ್ಲಿ ಈ ಸಲ 21, 22 ಈ ತಿಂಗಳ ಅಲ್ಲಿ ವಿಜೃಂಭಣೆಯಿಂದ ಬ್ರಹ್ಮಕಲಶ ನಡೀಲಿಕ್ಕಿದೆ. ಇದಕ್ಕೆ ಎಲ್ಲರೂ ಸಹ ಊರಿನವರು ಸಹಕಾರ ಮಾಡಬೇಕು ಅಂತೇಳಿ ಒಳ್ಳೆಯ ಒಂದು ರೀತಿಯ ಮನೆ ಭಜನೆ, ಅಂದರೆ ಇದು ನಮ್ಮ ಯೋಜನೆಯ ಮೊದಲಿಂದಲೂ ಹೀಗೆ ಇರೋದು ಅಂತ ಹೇಳಿದರೆ ಶಾಂತಿನಗರದಲ್ಲಿ ಮನೆಗಳಲ್ಲಿ ಭಜನೆ ಹಾಕಿಕೊಂಡು ಜನಗಳನ್ನು ಸಂಘಟನೆ ಮಾಡಬೇಕು ಅಂತ ಹೇಳುವಂಥ ಇದರಿಂದಾಗಿ ಎಲ್ಲ ಮನೆಗಳಿಗೆ ಭಜನೆ ಮಾಡಲಿಕ್ಕೆ ಹೊರಟಿರುವಂಥ ಮನೆಯ ಭಜನೆಗಳು ಬಹಳ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಉಂಡಿಯಣ ಅಂತ ಹೇಳಿದ ಕೂಡಲೇ ನಾವು ಒಂದು ಮುಷ್ಟಿ, ಯಾವಾಗ ಮೊದಲು ಹೇಗೆ ಅಂತ ಹೇಳಿದ್ರೆ ಒಂದು ಮುಷ್ಟಿ ಅಕ್ಕಿಯನ್ನು ಇಡ್ತಿದ್ದೇವಂತೆ ಹಿರಿಯರು. ಯಾಕಂತ ಹೇಳಿದರೆ ಕಷ್ಟ ಕಾಲಕ್ಕೆ ನಮಗೆ ಬೇಕಾಗಿರುವಂಥದ್ದು ಈ ಮುಷ್ಟಿ ಅಕ್ಕಿ ಉಪಯೋಗ ಆಗ್ತದೆ ಅಂತ ಹೇಳುವಂಥ ಯೋಜನೆಯಲ್ಲಿ ಮುಷ್ಟಿ ಅಕ್ಕಿಯನ್ನು ತೆಗೆದಿಡ್ತಿದ್ದರಂತೆ. ಅದೇ ರೀತಿ ಇಲ್ಲಿ ಮುಷ್ಟಿ ಹಣದಿಂದಲೇ ನಾವು ನಮ್ಮ ಕಷ್ಟ ಕಾಲಕ್ಕೆ ಬರಬೇಕು ಅಂತ ಹೇಳುವಂಥ ಯೋಜನೆಯನ್ನು ಹಾಕಿಕೊಂಡು ಎಲ್ಲ 2 ಸಮಿತಿಯವರು ಬ್ರಹ್ಮಕಲಶೋತ್ಸವ ಮತ್ತು ಅಭಿವೃದ್ಧಿ ಆಡಳಿತ ಮಂಡಳಿ ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಸಹ ಊರಿನವರು ಬಹಳ ಉತ್ತಮ ರೀತಿಯಲ್ಲಿ ಸಹಕರಿಸಬೇಕು. ಅವರ ಯೋಜನೆಗಳು ಉತ್ತಮ ರೀತಿಯಲ್ಲಿ ಮೂಡಿಬರಬೇಕು. ಅದೇ ರೀತಿ ಶಾಂತಿನಗರದಾಗಿರಲಿ, ಪರಿಸರದ ಎಲ್ಲ ಸುಳ್ಯ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಈ ಮಾರಿಯಮ್ಮ ಮತ್ತು ವೀರಭದ್ರ ದೇವಸ್ಥಾನದ ಈ ಕಾರ್ಯಕ್ರಮ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯವನ್ನು ಆ ಮಾರಿಯಮ್ಮ ಎಲ್ಲರಿಗೂ ಕರುಣಿಸಲಿ ಅಂತ ಹೇಳುತ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ಎಲ್ಲರಿಗೂ ಸಹ ಹಾಗೂ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಸಹ ನಾನು ವಂದಿಸುತ್ತಾ, ಈ ಸುದ್ದಿ ಮಾಧ್ಯಮ ಇಡೀ ತಾಲೂಕಿಗೆಲ್ಲ ರಾಜ್ಯಕ್ಕೆ ತಲುಪಿ ಇಲ್ಲೊಬ್ಬ ಒಂದು ಉತ್ತಮ ರೀತಿಯಲ್ಲಿ ಬ್ರಹ್ಮಕಲಶ ಆಗ್ತದೆ, ಎಲ್ಲರೂ ಬಂದು ಸೇರಿಕೊಳ್ಬೇಕು ಅಂತ ಹೇಳುವಂಥ ಅವರಿಗೊಂದು ಒಳ್ಳೆ ರೀತಿಯ ಮನಸ್ಸು ಬರಲಿ. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ಅಪರೂಪದ ದೇವಸ್ಥಾನವಾಗಿರುವಂಥ ಶ್ರೀ ಮಾರಿಯಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ನಡೆದು ಇದೀಗ ಪ್ರತಿಷ್ಠಾ ಕಲಶೋತ್ಸವದ ಒಂದು ಪೂರ್ವ ಸಿದ್ಧತೆಯಲ್ಲಿ ಈ ಪರಿಸರದ ಭಕ್ತಾದಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಮಿತಿಯವರು ಇವತ್ತು ಮನೆಗೆ ತೆರಳಿ ಯಾವ ರೀತಿಯಾಗಿ ಆ ಒಂದು ದೇವಸ್ಥಾನದ ಕಾರ್ಯಕ್ಕೆ, ಆ ಒಂದು ಪುಣ್ಯ ಕಾರ್ಯಕ್ಕೆ ಭಕ್ತರಿಂದ ಒಂದು ಧನ ಸಂಗ್ರಹ ಇರ್ಬೋದು ಅಥವಾ ಭಕ್ತರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಒಂದು ರೀತಿಯನ್ನು ತಾವು ನೋಡಿದ್ರಿ. ಭಜನೆಯ ಮೂಲಕ ಇವತ್ತು ಭಜನೆ ಅಂದರೆ ಎಲ್ಲೆಡೆ ಕೂಡ ನಾವು ಕಾಣಸಿಗುವಂಥದ್ದು. ಯಾಕೆಂತ ಹೇಳಿದರೆ ಪ್ರತಿಯೊಂದು ಧಾರ್ಮಿಕ ವಿಧಿವಿಧಾನಗಳಿಗೆ ಇವತ್ತು ಭಜನೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹಿರಿಯರು ಹೇಳುವಂಥದ್ದು, ಹಾಗೆ ಸಾಧು ಸಂತರು ಕೂಡ ನಮಗೆ ಬೋಧಿಸುವಂಥದ್ದು. ಆ ಪ್ರಕಾರ ಇವತ್ತು ಭಜನೆಯಿಂದ ಎಲ್ಲ ಜನರನ್ನು ಒಟ್ಟುಗೂಡಿಸಿಕೊಂಡು ಈ ಪರಿಸರದ ಎಲ್ಲ ಮನೆಗಳಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗುವ ಮೂಲಕ ಆ ಮನೆಯಲ್ಲಿ ಹೋಗಿ ಭಜನೆಯ ನಾಮ ಸಂಕೀರ್ತನೆಯನ್ನು ಮಾಡೋ ಮೂಲಕ ಆ ಭಕ್ತರಿಂದ ಸಿಗುವಂಥ ಏನು ಹುಂಡಿ ಹಣ ಇದೆ, ಹುಂಡಿ ನಿಧಿ ಇದೆ, ಅದನ್ನು ಪಡ್ಕೊಂಡು ಆ ದೇವತಾ ಕಾರ್ಯಕ್ಕೆ, ಆ ದೇವರ ಕಾರ್ಯಕ್ಕೆ ವಿನಿಯೋಗಿಸುವಂಥ ಒಂದು ಭಾಳಷ್ಟು ಅಪರೂಪದ ಒಂದು ಕಾರ್ಯವನ್ನು ಇವತ್ತು ಸುಳ್ಯದ ಈ ಒಂದು ಪೈಚಾರ್ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ. ಈ ಒಂದು ಕಾರ್ಯ ಏನು ಮುಂಬರುವ ದಿನಗಳಲ್ಲಿ ನಡೆಯುವಂಥ ಈ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ಸಾಗಿ ನಡೀಲಿ, ತಾವು ಕೂಡ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ಕೌಶಿಕ್ ಜೊತೆ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನೆಲ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.